ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರದಲ್ಲಿ ಮುಂದುವರೆದ ರಸ್ತೆ ಪಕ್ಕದಲ್ಲಿ ತ್ಯಾಜ್ಯ ಹಾಕುವ ಸಮಸ್ಯೆ, ಬೇಕಿದೆ ಕಠಿಣ ಕ್ರಮ. ಕಾರವಾರದಲ್ಲಿ ರಸ್ತೆ ಪಕ್ಕದಲ್ಲೇ ತ್ಯಾಜ್ಯ ಹಾಕೋದು ಸಾಮಾನ್ಯ ಸಮಸ್ಯೆಯಾಗಿದ್ದು, ಇದು ಸ್ವಚ್ಛತೆಗೆ ತೊಡಕಾಗುತ್ತದೆ. ರಸ್ತೆ ಪಕ್ಕದಲ್ಲಿ ಕಸ ಹಾಕುವುದರಿಂದ ಪರಿಸರಕ್ಕೆ ಹಾನಿ ಆಗುವುದಲ್ಲದೆ ಜನರ ಆರೋಗ್ಯಕ್ಕೂ ಸಮಸ್ಯೆಗಳು ಉಂಟಾಗುತ್ತದೆ. ಕಾರವಾರದ ಬೈತ್ಕೋಲ್ನಿಂದ ವಾಟರ್ ಟ್ಯಾಂಕ್ ಬಳಿ ಹೋಗುವ ರಸ್ತೆಯ ಪಕ್ಕದಲ್ಲೇ ಪರಿಸರದ ಬಗ್ಗೆ ಹಾಗೂ ಸ್ವಚ್ಛತೆ ಬಗ್ಗೆ ಕಾಳಜಿ ಇಲ್ಲದವರು ತ್ಯಾಜ್ಯ ಹಾಗೂ ಎಸಿಗೆ ಸಂಬಂಧಪಟ್ಟ ನಿರುಪಯುಕ್ತ ವಸ್ತುಗಳನ್ನು ರಸ್ತೆ ಪಕ್ಕದಲ್ಲಿ ಹಾಕಿದ್ದಾರೆ. ಇದರಿಂದ ಮನುಷ್ಯರಿಗಲ್ಲದೆ ಪ್ರಾಣಿಗಳ ಮೇಲೂ ಗಂಭೀರ ಪರಿಣಾಮ ಬೀಳಲಿದೆ. ನಗರಸಭೆಯವರು ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಿದರೂ ತ್ಯಾಜ್ಯವನ್ನು ರಸ್ತೆ ಪಕ್ಕದಲ್ಲಿ ಹಾಕುವ ಸಂಖ್ಯೆ ಕಡಿಮೆಯಾಗಲಿಲ್ಲ. ಹೀಗಾಗಿ ರಸ್ತೆ ಪಕ್ಕದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ತ್ಯಾಜ್ಯ ಹಾಕುವವರಿಗೆ ದಂಡ ವಿಧಿಸಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಪರಿಸರದ ಬಗ್ಗೆ ಜಾಗೃತಿಯನ್ನು ಸಾರ್ವಜನಿಕರಲ್ಲಿ ಮೂಡಿಸ್ತಾ ಇದ್ದಾರೆ. ಆದರೆ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಬೆಳಗಾದ ವಾಟರ್ ಸಪ್ಲೈ ಟ್ಯಾಂಕ್ನಿಂದ ಬೈತ್ಕೂಲ್ ರಸ್ತೆಯವರೆಗೆ ಸಾರ್ವಜನಿಕರಾಗಲಿ ಅಥವಾ ಯಾವುದೇ ಒಂದು ಗುತ್ತಿಗೆಯನ್ನು ಪಡೆದ ಕೆಲಸವನ್ನು ಪಡೆಯುವ ಕಂಪನಿಗಳು ಇಲ್ಲಿ ಬೇಕಾಪಿಟ್ಟೆ ರಸ್ತೆಯಲ್ಲಿ ಕಸವನ್ನು ಚೆಲ್ತಾ ಇದ್ದಾರೆ. ಇದು ಇಲ್ಲಿ ವೀಕ್ಷಿಸಿದಾಗ ಸುಮಾರು ಒಂದು ವರ್ಷದಿಂದ ಇಲ್ಲಿ ಕಸವನ್ನು ಬಿಸಾಡ್ತಾ ಇದ್ದಾರೆ. ಇದರ ಬಗ್ಗೆ ಜಿಲ್ಲಾಡಳಿತಗಳು, ನಗರಸಭೆಯವರು ಹಾಗೂ ಅರಣ್ಯ ಇಲಾಖೆಯವರು ಹಾಗೂ ಪರಿಸರ ಇಲಾಖೆಯವರು ಇದರ ಬಗ್ಗೆ ಎಚ್ಚೆತ್ತು ವಹಿಸಬೇಕು ಹಾಗೂ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರವನ್ನು ನೀಡಬೇಕು. ಇದ್ರ ಬಗ್ಗೆ ಯಾವುದೇ ಒಂದು ಗಮನವನ್ನು ತೆಗೆದುಕೊಳ್ಳದಿದ್ದರೆ ಮುಂದೆ ಪರಿಸ್ಥಿತಿ ಬಹಳ ಹದಗೆಟ್ಟಬಹುದು. ಇಲ್ಲಿ ಕಸ ತೊಟ್ಟಿ ಆಗಿ ದೊಡ್ಡ ನಿರ್ಮಾಣ ಆಗೋದ್ರಲ್ಲಿ ಸಂಶಯ ಇಲ್ಲ. ಹೀಗಾಗಿ ಇಲ್ಲಿ ಸಿಸಿ ಕ್ಯಾಮರಾವನ್ನು ಕೂಡ ಅಳವಡಿಸಬೇಕು. ಯಾಕಂದರೆ ಇಲ್ಲಿ IRB ಅವರ ರಸ್ತೆ ಹೈವೇ ಸಂಪರ್ಕದಿಂದ ಇಲ್ಲಿ ಬರುವ ವಾಹನಗಳ ಓಡಾಟಗಳು ಕೂಡ ಕಡಿಮೆಯಾಗಿದೆ. ಸಾರ್ವಜನಿಕರು ಕೂಡ ತಿರುಗಾಡಲಿಕ್ಕೆ ಇದು ಕಡಿಮೆ ಆಗ್ತಾ ಇದೆ. ಇದರಿಂದ ಯಾರೋ ಬಂದು ಇಲ್ಲಿ ಕಸವನ್ನು ಚೆಲ್ತಾ ಇದ್ದಾರೆ. ಇದಕ್ಕೆ ಸರ್ಕಾರವು ಎಚ್ಚೆತ್ತುಕೊಂಡು, ಜಿಲ್ಲಾಡಳಿತವು ಕೂಡ ಎಚ್ಚೆತ್ತುಕೊಂಡು ನಗರಸಭಾ ಆಯುಕ್ತರು ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಮುತುವರ್ಜಿ ವಹಿಸಬೇಕು. ಇಲ್ಲದಿದ್ದರೆ ಮುಂದೆ ಪರಿಸರ ನಾಶವಾಗುವುದು ಅಂತ ನಮಗೆ ಅನಿಸ್ತಾ ಇದೆ. ಇದು ಅರಣ್ಯ ಪ್ರದೇಶವಾಗಿರುವುದರಿಂದ ಇಲ್ಲಿ ಪಕ್ಷಿಗಳು, ಕಾಡು ಪ್ರಾಣಿಗಳು ಹಾಗೂ ಈ ಚಿರತೆಗಳು ಕೂಡ ಇಲ್ಲಿ ಓಡಾಡ್ತಾ ಇದ್ದಾವೆ. ಅವುಗಳನ್ನು ವಿಷಪೂರಿತವಾದ ಆಹಾರವನ್ನು ಸೇವಿಸಿದರೆ ಅವುಗಳು ಕೂಡ ಮಾರಕವಾಗಬಹುದು. ಅವುಗಳಿಗೆ ಜೀವ ಹಾನಿಯಾಗುವ ಸಂಭವ ಇದೆ. ಮತ್ತು TV, ಟ್ಯೂಬ್ಲೈಟ್ ಮತ್ತು ಈ ಎಸಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಕೂಡ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಯಾರಿಗಾದರೂ ನಿಯುಕ್ತಿಯನ್ನು ಮಾಡಬೇಕು. ಇಲ್ಲಾಂದರೆ ಮುಂದೆ ಪರಿಸ್ಥಿತಿ ತುಂಬ ಹದಗೆಡುವುದು.